ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಶಂಕರಪೋಳಿ ಮಾಡೋದು ಹೇಗೆ ಅಂತ ನೋಡೋಣ. 1 ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ ಸಕ್ಕರೆ, ಅರ್ಧ ಕಪ್ ಹಾಲು, 2 ಚಮಚ ತುಪ್ಪ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಬಿಸಿ ಇಟ್ಬಿಟ್ಟು ನಾವು ತೆಕ್ಕೊಂಡಿರೋ ಸಕ್ಕರೆನ ಅದಕ್ಕೆ ಹಾಕ್ಕೊಳ್ಳೋಣ. ಪಾತ್ರೆಗೆ ಸಕ್ಕರೆ ಹಾಕಿದ್ಮೇಲೆ ನೆಕ್ಸ್ಟು ಹಾಲನ್ನು ಸಕ್ಕರೆ ಜೊತೆಗೆ ಹಾಕ್ಬಿಡಿ. ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿ. ಚೆನ್ನಾಗಿ ಬಿಸಿ ಆದಮೇಲೆ ಸಕ್ಕರೆ ಕರಗೋ ರೀತಿಯಾಗಿ ಬಿಸಿ ಮಾಡಿ. ಯಾವುದೇ ರೀತಿ ಪಾಕ ಬರಬೇಕು ಅಂತ ಏನಿಲ್ಲ, ಬರೀ ಸಕ್ಕರೆ ಕರಗಿದ್ರೆ ಸಾಕು. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಮೈದಾ ಹಿಟ್ಟನ್ನು ತಗೊಳ್ಳಿ. ಮೈದಾ ಹಿಟ್ಟು ಹಾಕಿದ್ಮೇಲೆ ನಾವು ತೆಕ್ಕೊಂಡಿರೋಂಥ ತುಪ್ಪನೂ ಅದಕ್ಕೆ ಹಾಕ್ಕೊಂಬಿಡಿ. ಇವಾಗ ತುಪ್ಪ ಹಾಕಿದ್ಮೇಲೆ ಬಿಸಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಆ ಹಾಲನ್ನು ಒಂದು 3/4% ಹಾಕ್ಕೊಳ್ಳಿ. ಓಕೆನಾ? ಫುಲ್ ಹಾಕೊಳಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಾಗುತ್ತೆ, ಹಿಟ್ಟು ಕಲಿಸ್ತಾ ಹಾಲು ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಬಿಟ್ಟು ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ಚಪಾತಿನ ಹಿಟ್ಟಿನ ಅದಕ್ಕೆ ಅಂತ ಹೇಳಿದರೆ ಜಾಸ್ತಿ ತೆಳುನೂ ಬೇಡ, ಜಾಸ್ತಿ ಗಟ್ಟಿನೂ ಬೇಡ. ನಾನು ತೋರಿಸ್ತಾ ಇದ್ದೀನಲ್ವ, ಈ ರೀತಿಯಾಗಿ ಸಾಫ್ಟಾಗಿದ್ದರೆ ಸಾಕು. ಓಕೆನಾ? ಈ ಥರ ಚೆನ್ನಾಗಿ ಎಲ್ಲ ಕಲಸಿ ಆದಮೇಲೆ ಮೇಲ್ಗಡೆಯಿಂದ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಅದನ್ನು ನೆನೆಗೆ ಬಿಟ್ಬಿಡಿ. ಇನ್ನೊಂದು ಸೈಡು ಬಾಣಲಿ ತೊಗೊಂಡು ಎಣ್ಣೆನ ಬಿಸಿ ಹಾಕಿ ಇಟ್ಬಿಡಿ. ಎಣ್ಣೆ ಬಿಸಿ ಆದಮೇಲೆ 5 ನಿಮಿಷ ನೆನೆಸಿದ್ರೆ ಹಿಟ್ಟನ್ನು ತೆಕ್ಕೊಂಬಿಟ್ಟು ಒಂದು 2 ಸಲ ಈ ಥರ ನಾದ್ಕೊಳ್ಳಿ. ನಾದ್ಕೊಂಡಾದಮೇಲೆ ಲಟ್ಟಣಿಗೆಯಿಂದ ಈ ರೀತಿ ಚಪಾತಿನ ಲಟ್ಟಿಸ್ತೀವಲ್ವ, ಆ ರೀತಿಯಾಗಿ ಲಟ್ಟಿಸ್ಕೊಳ್ಳಿ. ಜಾಸ್ತಿ ತೆಳ್ಳನೂ ಬೇಡ, ಜಾಸ್ತಿ ದಪ್ಪನೂ ಬೇಡ, ಒಂದು ಮೀಡಿಯಮ್ ರೀತಿಯಾಗಿ ಲಟ್ಟಿಸ್ಕೊಳ್ಳಿ. ಓಕೆನಾ? ಈ ಥರ ಎಲ್ಲ ಕಡೆ ಒಂದೇ ಲೆವೆಲಲ್ಲಿ ಲಟ್ಟಿಸ್ಕೊಳ್ಳಿ. ಹೀಗೆಲ್ಲ ಲಟ್ಟಿಸ್ಕೊಂಬಿಟ್ಟು ಒಂದು ಚಾಕು ತಗೊಳ್ಳಿ. ಚಾಕು ತೊಗೊಂಬಿಟ್ಟು ಈ ರೀತಿ ಚೌಕಾಕಾರವಾಗಿ ಕಟ್ ಮಾಡ್ಕೊಳ್ಳಿ. ಬಾಕ್ಸ್ ರೀತಿಯಾಗೇ ಇರಬೇಕು. ಈಗ ಸೈಡಲ್ಲಿ ಎಡ್ಜಸ್ಸೆಲ್ಲ ಎತ್ಕೊಂಡ್ಬಿಡೋಣ. ತೆಕ್ಕೊಂಬಿಟ್ಟು ಈ ರೀತಿ ಬಾಕ್ಸ್ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಆದಮೇಲೆ ಇವಾಗ ಒಂದು ಪ್ಲೇಟ್ಗೆ ಎಲ್ಲ ಎತ್ತಿಟ್ಕೊಳ್ಳಿ. ಪ್ಲೇಟ್ಗೆ ಎಲ್ಲ ಎತ್ತಿಟ್ಕೊಂಡು ಆದಮೇಲೆ ಎಣ್ಣೆಗೆ ನಾವು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಪೂರ್ತಿ ಹಾಕ್ಕೊಂಬಿಡಿ. ಗ್ಯಾಸ್ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು, ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು. ಒಂದ್ಸಲ ಜಸ್ಟ್ ಹಂಗೆ ಮಿಕ್ಸ್ ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ ಒಂದಕ್ಕೊಂದು ಹಿಟ್ಟು ಅಂಟ್ಕೊಂಡಿರುತ್ತೆ ಅಲ್ವಾ, ಅದು ಬಿಟ್ಕೊಳ್ಳಿ ಅಂತ ಅಷ್ಟೆ. ಇವಾಗ ಗ್ಯಾಸ್ ಲೋ ಫ್ಲೇಮಲ್ಲೇ ಇರಬೇಕು, ನೆನಪಲ್ಲಿರಲಿ. 2 ಸೈಡನ್ನು ಮಗ್ಚಿ ಚೆನ್ನಾಗಿ ರೋಸ್ಟ್ ಆಗೋ ರೀತಿಯಾಗಿ ಬೇಯಿಸಿ. ಅದು ಗೋಲ್ಡನ್ ಕಲರ್ ಬರಬೇಕು, ಆ ರೀತಿಯಾಗಿ ಚೆನ್ನಾಗಿ ಬೇಯಿಸಿ. ಓಕೆನಾ? ಇವಾಗ ಆಲ್ಮೋಸ್ಟು ಬೇಯ್ತಾ ಇದೆ, ಗೊತ್ತಾಗುತ್ತೆ ನಿಮಗೆ. ಇವಾಗ ಗುಳ್ಳೆಗಳು ಕಡಿಮೆ ಆಗ್ತಾ ಬರ್ತಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅದು ರೆಡಿಯಾಗಿದೆ ಅಂತ. ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ. ಅದನ್ನು ಇವಾಗ ಎತ್ತಿಟ್ಕೊಬಿಡಿ. ಎಲ್ಲ ಎಣ್ಣೆಯನ್ನು ತೆಗೆದ್ರೆ ನಿಮಗೆ ಶಂಕರಪೋಳಿ ರೆಡಿ. ಸಖತ್ ಸಾಫ್ಟಿ ಆಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.